ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಕಲರ್ಸ್ ಕನ್ನಡ ವಾಹಿನಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ, ಈಗ ಆಲ್ಮೋಸ್ಟ್ ಈ ಒಂದು ವಿಚಾರನ ಅಬ್ಸರ್ವ್ ಮಾಡಿರ್ತೀರಾ. ಈಗ ಈ ಒಂದು ಪೇಜ್ ಓಪನ್ ಆಗ್ತಲ್ಲ, ಈಗ ಕೆಲವೊಬ್ರು ಯೂಟ್ಯೂಬರ್ಸ್ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೆಚ್ಚಾಗಿ ಆಕ್ಟಿವ್ ಆಗಿದ್ದಾರೆ, ಕೆಲವೊಮ್ಮೆ ಇನ್ಸ್ಟಾಗ್ರಾಮು ಹ್ಯಾಕ್ ಆಗೋದು ಮತ್ತೆ ಇಲ್ಲಿ ಸ್ವಲ್ಪ ಸ್ಟಕ್ ಆಗೋದು ಆ ರೀತಿ ಆಗ್ತಾ ಇತ್ತು. ಬಟ್ ಈ ಒಂದು ವಿಚಾರ ನಿಜವಾಗ್ಲೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇವಾಗ ಕಲರ್ಸ್ ಕನ್ನಡ ಪೇಜ್ ಸಸ್ಪೆಂಡ್ ಆಗಿದೆ, ಆಲ್ಮೋಸ್ಟ್ ಕಾಪಿ ರೈಟ್ ಇಂದ ಸಸ್ಪೆಂಡ್ ಆಗಿದೆ ಅಂತ. ನೋಡಿ, ನಮ್ಗೆ ನಿಮ್ಗೆ ಏನೋ ಗೊತ್ತಿರಲ್ಲ ಅಂತಂದ್ರೆ ಓಕೆ, ಯಾಕಂದ್ರೆ ಕೆಲವೊಬ್ಬರಿಗೆ ಎಲ್ಲಾ ವಿಚಾರಗಳು ಇಲ್ಲಿ ಗೊತ್ತಿರಬೇಕು ಅನ್ನೋದು ಇಲ್ವೇ ಇಲ್ಲ. ಆಲ್ಮೋಸ್ಟ್ ಈ ತರದ ಒಂದು ದೊಡ್ಡ ಚಾನಲ್ ಈ ರೀತಿ ಆಗಿದೆ ಅಂತಂದ್ರೆ ಸಖತ್ ಶಾಕಿಂಗ್ ಅಂತಾನೆ ಇಲ್ಲಿ ಅನಿಸ್ತದೆ. ಇಷ್ಟೊತ್ತರೆಗೂ ಈ ಒಂದು ನ್ಯೂಸ್ ಏನಪ್ಪಾ ಇತ್ತು ಅಂತಂದ್ರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಒಂದು ಪೇಜ್ ಏನಿದೆ ಇನ್ಸ್ಟಾಗ್ರಾಮ್ದಾಗಿರ್ಬೋದು ಫೇಸ್ಬುಕ್ ಆಗಿರೋದು ನೀವು ನೋಡ್ತಿರೋದು ಆಲ್ಮೋಸ್ಟ್ ಇದು ಓಪನ್ ಆಗ್ತಾ ಇಲ್ಲಿ ಸಸ್ಪೆಂಡ್ ಪ್ರೈವೇಟ್ ಅಂತ ಕೂಡ ಇಲ್ಲಿ ಬಂದಿದೆ. ನಾನು ಇದ್ರದ್ದು ಇಮೇಜ್ ಕೂಡ ಇಲ್ಲಿ ಹಾಕಿದ್ದೀನಿ. ಇವಾಗ ಕಾಪಿ ರೈಟ್ ಕ್ಲೈಮ್ ಬಂದಿದೆ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಯಾರ್ಯಾರು ಅರ್ನ್ ಮಾಡ್ತಿದ್ದೀರಾ, ಹೆಚ್ಚಾಗಿ ಇಲ್ಲಿ ತೊಡಗಿಸ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ, ಅವ್ರಿಗೆ ಗೊತ್ತಿರುತ್ತೆ ಕಾಪಿ ರೈಟ್ ಟೂಲು ಮತ್ತೆ ಗೈಡ್ ಲೈನ್ಸ್ ಏನೇನಿರುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಂದು ಸಾಂಗ್ ಇರಲಿ ಮ್ಯೂಸಿಕ್ ಇರಲಿ ತಗೋಬೇಕಾದ್ರೆ ಹುಷಾರಾಗಿ ತಗೋಬೇಕು. ಮತ್ತೆ ಇಲ್ಲಿ ಕೆಲವೊಂದು ಪದಗಳ ಬಳಕೆ ಇರ್ಬೋದು, ಮತ್ತೆ ಯಾವ್ದಾರ ಈ ತರ ಏನೊಂದು ಇದೆಯೋ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಆಲ್ಮೋಸ್ಟ್ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿ ಕಲರ್ಸ್ ಕನ್ನಡ ವಾಹಿನಿ ಗೊತ್ತಿರುತ್ತೆ, ಯಾಕಂದ್ರೆ ಅಷ್ಟು ದೊಡ್ಡ ಚಾನಲ್ ಇಟ್ಕೊಂಡವ್ರಿಗೆ ಇಷ್ಟೊಂದು ಸಣ್ಣ ವಿಚಾರ ಗೊತ್ತಿಲ್ವಾ ಅಂತ ಅನ್ಸುತ್ತೆ. ಅಂದ್ರೆ ನಿಜವಾಗ್ಲೂ ಕೂಡ ಅವ್ರು ಚೆನ್ನಾಗೇ ಮಾಡಿದ್ದಾರೆ. ಆದ್ರೆ ಇದು ಬೇಕಂತ ಆಗಿದೆಯೋ ಬೇಡ ಅಂತ ಆಗಿದೆಯೋ ಟೆಕ್ನಿಕಲ್ ಇಶ್ಯೂ ಅಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಅಂತೆ ಕಂತೆಗಳು ಮಾತಾಡ್ತಿದ್ರೆ ಕಲರ್ಸ್ ಕನ್ನಡ ಪೇಜ್ ಇವಾಗ ಏನಿದೆ ಅಫಿಷಿಯಲ್ ಪೇಜು ಇದು ಸಸ್ಪೆಂಡ್ ಆಗಿದೆ ಕಾಪಿರೈಟ್ ಟೂಲ್ ಇಂದ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದಕ್ಕೆ ಯಾರೋ ಒಂದು ದೊಡ್ಡ ಚಾನಲ್ನವರೇ ಕೊಟ್ಟಿದ್ದಾರಂತೆ. ಆಲ್ಮೋಸ್ಟ್ ನೀವು ಗೆಸ್ ಮಾಡಿರ್ತೀರಾ, ಕಳೆದ ಸತಿ ಕನ್ನಡ ಧಾರಾವಾಹಿ ಬಂದಾಗ ಇಲ್ಲಿ ಇನ್ನೇನು ಪ್ರಸಾರ ಆಗ್ತಿದೆ ಅಂದಾಗ 2-3 ದಿವಸ ಇಲ್ಲಿ ಲೇಟ್ ಆಗಿ ಪ್ರಸಾರ ಆಗಿತ್ತು. ಅದಕ್ಕೆ ಇಲ್ಲಿ 1-2-3 ಇಲ್ಲಿ ಪ್ರೋಮೋಗಳಿದ್ದು ಅದನ್ನ ಇಲ್ಲಿ ಡಿಲೀಟ್ ಮಾಡಿಸಿದ್ರು. ಇವಾಗ ಸದ್ಯ ಕಲರ್ಸ್ ಕನ್ನಡ ವಾಹಿನಿಗೆ ಅದೇ ರೀತಿ ಆಗಿದೆ, ಕಾಪಿರೈಟ್ ಇಶ್ಯೂ ಆಗಿದೆ. ಇವಾಗ ಇದು ಮತ್ತೆ ಪೇಜ್ ರಿಓಪನ್ ಆಗ್ಬೇಕಂತಂದ್ರೆ ಸುಮಾರು 80 ಲಕ್ಷ ಏನೋ ಫೈನ್ ಕಟ್ಟಬೇಕು, ಅವಾಗ ಇಲ್ಲಿ ಪೇಜ್ ರಿಓಪನ್ ಆಗುತ್ತೆ ಅಂತೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಅಂತೆ ಕಂತೆಗಳು ಇದ್ದೇ ಇರುತ್ತೆ, ಆದರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅಂದ್ಬಿಟ್ಟು ನೋಡ್ಬೇಕಾಗಿದೆ. ಬಟ್ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಕಾಪಿರೈಟ್ ಟೂಲ್ ಬಂದಿದೆ ಇದಕ್ಕೆ, ಅದಕ್ಕೋಸ್ಕರ ಇಲ್ಲಿ ಅಕೌಂಟ್ ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಂದಿದೆ. ಈಗ ಯಾರ್ಯಾರು ಕಲರ್ಸ್ ಕನ್ನಡ ವಾಹಿನಿ ಪೇಜ್ ನ ಫಾಲೋ ಮಾಡ್ತಿದ್ರಿ, ಮತ್ತೀಗ ಬಿಗ್ ಬಾಸ್ ಸೀಸನ್ 12 ಆಲ್ಮೋಸ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದ್ರೆ ಸಾಕು, ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖುಷಿಯಿಂದ ಈ ಒಂದು ಪೇಜ್ ಅಂದ್ರೆ ಯಾವಾಗ ಪ್ರೋಮೋ ಬಿಡ್ತಾರಪ್ಪ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇವಾಗ ಆಲ್ಮೋಸ್ಟ್ ಇವಾಗ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು 8 ಗಂಟೆ ಹಿಂಗೆ, ಅದಾದ್ಮೇಲೆ ಯಾವುದೇ ಒಂದು ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿಲ್ಲ. ಬಿಗ್ ಬಾಸ್ ರಿಲೇಟೆಡ್ ಪ್ರೋಮೋ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯಕ್ಕೆ ಯಾವುದೂ ಕೂಡ ಪ್ರೋಮೋ ಬರಲ್ಲ ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ಇದೆ. ಆಲ್ಮೋಸ್ಟ್ ನಿಜ ಆಗಬಹುದೇನೋ, ಸ್ವಲ್ಪ ಇಲ್ಲಿ ಏನೊಂದು ಪ್ರಾಬ್ಲಮ್ ಇದೆ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬರುತ್ತೆ. ಏನು ಫೈನ್ ಕಟ್ಟಬೇಕಾ, ಏನೋ 80 ಲಕ್ಷ ಅಂದ್ರೆ ಸುಮ್ಮನೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ದುಡಿಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಿದೆ ಎಲ್ರಿಗೂ ಕೂಡ. ಆದ್ರೆ 80 ಲಕ್ಷ ಅನ್ನೋದು ಸ್ಮಾಲ್ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಅಮೌಂಟ್ ಒಂದು ವಿಚಾರ ಇರಲಿ, ಬಟ್ ಅದೇ ಇವಾಗ ಅದಕ್ಕೆ ಪ್ರೋಮೋ ಅಪ್ಡೇಟ್ ಆಗಲ್ವಲ್ಲ, ಅದೇ ಸ್ವಲ್ಪ ಇಲ್ಲಿ ಹಿಂದೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಪರ್ಸನಲಿ. ಈಗ ಪ್ರೋಮೋ ಬಿಟ್ಟಾಗ ಇಲ್ಲಿ ಜನರುಗಳಿಗೆ ಕ್ಯೂರಿಯಾಸಿಟಿ ಬರೋದು. ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಪ್ರೋಮೋದಲ್ಲಿ ಏನ್ ನಡೀತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾರೆ, ಯಾರಿಗೆ ಬೈದ್ರಪ್ಪ, ಅದರಲ್ಲೂ ಕೂಡ ವೀಕೆಂಡ್ ಅಂತ ಇಲ್ಲಿ ಕಿಚ್ಚ ಸುದೀಪ್ ಯಾವ ಗೆಟಪ್ ನಲ್ಲಿ ಬಂದ್ರು, ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಖತ್ ಕ್ಯೂರಿಯಾಸಿಟಿ ಇರುತ್ತೆ. ಸದ್ಯ ಇವಾಗ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಪ್ರೋಮೋ ಅಪ್ಡೇಟ್ ಆಗಲ್ಲ ಅಂತ ಅಂದ್ಬಿಟ್ಟು ನ್ಯೂಸ್ ಬರ್ತಿದೆ. ನೋಡೋಣ, ಟೆಕ್ನಿಕಲ್ ಇಶ್ಯೂ ಅಲ್ಲ, ಕಾಪಿರೈಟ್ ಕ್ಲೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಪ್ರೋಮೋ ಅಪ್ಡೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ರೆಡಿ ಒಂದು ಪ್ರೋಮೋ ಇಲ್ಲಿ ಅಪ್ಡೇಟ್ ಕೂಡ ಇಲ್ಲಿ ಮಾಡಿದ್ದಾರೆ. ವೀಕ್ಷಕರೇ, ಈ ತರದ ಒಂದು ವಿಚಾರ ಕೇಳಿದಾಗ ನಿಮಗೆ ಅನ್ಸುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತಾನೆ ಅನಿಸ್ತು. ಯಾಕಂದ್ರೆ ನಾರ್ಮಲ್ ಆಗಿ ನಮಗೇನೋ ಗೊತ್ತಿರಲ್ಲ ಬಿಡಪ್ಪ, ಎಂತ ಹಾಡ್ ಹಾಕ್ಬೇಕು, ಏನ್ ಸಾಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ತಿಳ್ಕೊಳಕ್ ಆಗಲ್ಲ. ಕೆಲವೊಂದು ವಿಚಾರ ಸ್ಮಾಲ್ ವಿಚಾರಗಳು ಇಲ್ಲಿ ನಮಗೂ ಕೂಡ ಇಲ್ಲಿ ಗೊತ್ತಿದೆ. ಈಗ ಕಮ್ಯುನಿಟಿ ಗೈಡ್ ಲೈನ್ಸ್ ಅಂತ ಕೂಡ ಇಲ್ಲಿ ಇರುತ್ತೆ. ಆಲ್ಮೋಸ್ಟ್ ಹೊಡೆಯೋದು ಬಡಿಯೋದು ಮಚ್ಚು ಲಾಂಗು ಈ ರೀತಿಯಾದ ಒಂದು ಸಿಚುವೇಶನ್ ಬಂದಾಗ ನೀವು ನೋಡಿರ್ತೀರ. ಈಗ ಸಿಗರೇಟ್ ಸೇದ ಒಂದು ಸೀನ್ ಬಂತು ಅಂತಂದ್ರೆ ಕೆಳಗಡೆ ಇಲ್ಲಿ ಹಾಕ್ಲೇಬೇಕಾಗುತ್ತೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಅಂದ್ಬಿಟ್ಟು. ಮತ್ತೆ ಮದ್ಯಪಾನ ಇದ್ದಾಗೂ ಕೂಡ ಅಷ್ಟೇ, ಮದ್ಯಪಾನ ಹಾನಿಕಾರ ಈ ರೀತಿಯಾಗಿ ಇರುತ್ತೆ. ಕೆಲವೊಂದು ವಿಚಾರಗಳನ್ನ ತೋರಿಸ್ಬೇಕು ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಈ ರೀತಿಯಾಗಿ ಒಂದು ಎಡವಟ್ಟು ಮಾಡ್ಕೊಂಡಿದೆ ಅಂತಂದ್ರೆ ಇದು ಸ್ವಲ್ಪ ನಂಬಕ್ಕೂ ಕೂಡ ಕಷ್ಟ ಇದೆ. ಆದರೆ ಇವಾಗ ಕಮ್ಯುನಿಟಿ ಗೈಡ್ ಲೈನ್ಸ್ ಅಂತೂ ಬಂದಿದೆ, ಸಸ್ಪೆಂಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಯಾರ್ಯಾರು ಪ್ರೋಮೋಗೆ ವೆಯ್ಟ್ ಮಾಡ್ತಿದ್ರಿ ಅವರು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಬಹುದು. ಮತ್ತೆ ಇಲ್ಲಿ ಪ್ರೋಮೋ ರಿವ್ಯೂ ಕೂಡ ನಮ್ಮ ಚಾನಲ್ ಕೂಡ ಕೊಡ್ತಿದೀವಿ. ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.